ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 643 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 8ನೇ ಫೆಬ್ರವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಎರೆಟೋಸ್ಥನಿಸ್ ಕಂದರ ರಚನೆಯೊಂದಿಗೆ ಯಾವ ಭೌಗೋಳಿಕ ಸ್ಥಳವು ಸಂಬಂಧಿಸಿದೆ? ಸೊ ವಿಚ್ ಜಿಯೋಗ್ರಫಿಕಲ್ ಲೊಕೇಶನ್ ಈಸ್ ಅಸೋಸಿಯೇಟೆಡ್ ವಿತ್ ಫಾರ್ಮೇಶನ್ ಆಫ್ ಎರೆಸ್ಟೋಥನಿಸ್ ಕ್ಯಾನ್ಯಾನ್ ಅಂತ ಕರೀತೇವೆ. ಸೊ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಒಂದು ಕಂದರ ಅಥವಾ ಕ್ಯಾನ್ಯಾನ್ಗೆ ಸಂಬಂಧಪಟ್ಟಿರುತ್ತೆ. ಕಂದರ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಒಂದು ಕಂದರ ಈಗ ಒಂದು ಸಿ ಅಲ್ಲಿ ಪತ್ತೆ ಆಗಿದೆ. ಸೊ ಆ ಸಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಮೆಡಿಟೇರಿಯನಿಯನ್ ಸಮುದ್ರದಲ್ಲಿ ಈ ಒಂದು ಕಂದರ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಕಂದರಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಎರೆಟೋಸ್ಥನಿಸ್ ಕಂದರ ಅಥವಾ ಕ್ಯಾನ್ಯಾನ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಕಂದರ ಅಂದ್ರೆ ವೆರಿ ಸಿಂಪಲ್, ನೀರು ನಿರಂತರವಾಗಿ ಒಂದು ಪ್ರದೇಶದಲ್ಲಿ ಹರಿತಾ ಇದ್ದಾಗ ಅದು ಭೂಭಾಗ ಮೇಲಕ್ಕೆ ನಿಂತೋಗುತ್ತೆ ಮತ್ತೆ ಹರಿತಾ ಇರ್ತಕ್ಕಂಥ ಸ್ಥಳ ನಿರಂತರವಾಗಿ ತಳಭಾಗಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ರೀತಿಯ ಒಂದು ರಚನೆಯನ್ನ ನಾವು ಕ್ಯಾನ್ಯಾನ್ ಅಥವಾ ಕಂದರ ಅಂತ ಕರೀತೇವೆ. ಸೊ ಈ ರೀತಿಯ ಕಂದರವನ್ನ ಈಗ ಮೆಡಿಟೇರಿಯನ್ ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೆಡಿಟೇರಿಯನ್ ಸೀನ ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾಗ ಮೆಡಿಟೇರಿಯನ್ ಸಮುದ್ರವಾಗಿರುತ್ತೆ. ಇದು 21 ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸಿ ಆಗಿರುತ್ತೆ. ಸೊ ಈ ಒಂದು ಸಮುದ್ರದ ಈ ಭಾಗದಲ್ಲಿ ನಾವು ಸಿಪ್ರಸ್ ರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ. ಇಲ್ಲಿ ನಾವು ಇಸ್ರೇಲ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಸಿಪ್ರಸ್ ಭಾಗದಲ್ಲಿ ಈ ರೀತಿಯ ಒಂದು ಕ್ಯಾನ್ಯಾನ್ ಅನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದು ಯಾವ ಯುಗಕ್ಕೆ ಸೇರಿರ್ತಕ್ಕಂಥದ್ದು ಅಂದ್ರೆ ಕ್ಯಾನ್ಯಾನ್ ಅಂದ್ರೆ ಇದು ಸರ್ಫೇಸ್ ಅಲ್ಲಿ ಇಲ್ಲ, ನೀರಿನ ಆಳದಲ್ಲಿರ್ತಕ್ಕಂಥ ಒಂದು ಕಂದರವನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಇದು ಯಾವ ಯುಗಕ್ಕೆ ಸೇರಿದೆ ಅಂದ್ರೆ ಸೊ ಇದನ್ನ ನಾವು ಮೆಸಿನಿಯನ್ ಅವಧಿಗೆ ಸೇರಿರ್ತಕ್ಕಂಥ ಒಂದು ಕಂದರವನ್ನ ಇಲ್ಲಿ ಪತ್ತೆ ಹಚ್ಚಿರ್ತಾರೆ. ಮೆಸಿನಿಯನ್ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಷ್ಟು ಮಾಹಿತಿ ಈ ಒಂದು ಕಂದರದ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಯುಗಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಒಂದು ಟೇಬಲ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಮ್ಮ ಒಂದು ವಿಕಸನ ಏನಿರುತ್ತೆ ಅದನ್ನ ಅನೇಕ ಒಂದು ಟೈಮ್ ಪೀರಿಯಡ್ಸ್ ಅಲ್ಲಿ ನಾವು ಡಿವೈಡ್ ಮಾಡಿರ್ತೇವೆ. ಸೊ ಕೆಳಗಡೆ ಬಂದಾಗ ಓಲ್ಡರ್ ಅಂದ್ರೆ ಹಳೆಯ ಯುಗ, ಮೇಲಕ್ಕೆ ಬರ್ತಾ ಬರ್ತಾ ಯಂಗರ್ ಜನರೇಷನ್ ಅಥವಾ ಈಗ ಇರ್ತಕ್ಕಂಥ ಯುಗವನ್ನ ನಾವು ಮೇಲೆ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಾವು ಬದುಕ್ತಾ ಇರ್ತಕ್ಕಂಥ ಈ ಒಂದು ಜನರೇಷನ್ ಅಥವಾ ಈ ಒಂದು ಪೀಳಿಗೆ ಏನಿದೆ ಸೊ ಅದು ಯಾವ ಇಯೋನ್ಗೆ ಸಂಬಂಧಪಟ್ಟಿದೆ ಅಂದ್ರೆ ಸೊ ಅದನ್ನ ನಾವು ಫೆನರೋಜೋಯಿಕ್ ಅಂತ ಕರೀತೇವೆ. ಸೊ ಅದಾದ್ಮೇಲೆ ಇದು ಯಾವ ಎರಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಾವಿರ್ತಕ್ಕಂಥದ್ದು ಸೆನೋಜೋಯಿಕ್ ಎರಾ ಅಂತ ಕರೀತೇವೆ. ಸೊ ಅದಾದ್ಮೇಲೆ ಯಾವ ಅವಧಿ ಅಥವಾ ಪೀರಿಯಡ್ಗೆ ನಾವು ಸೇರಿದ್ದೇವೆ ಅಂದ್ರೆ ಸೊ ಕ್ವಾಟರ್ನರಿ ಅಂತ ಕರೀತೇವೆ. ಸೊ ಅದಾದ್ಮೇಲೆ ನಾವು ಯಾವ ಎಪೋಕ್ ಅಲ್ಲಿ ಇದೀವಿ ಅಂತ ಕೇಳಿದಾಗ ಹ್ಯಾಲೋಸೀನ್ ಅಂತ ನಾವು ಬರಿಬೇಕಾಗಿರುತ್ತೆ. ಆಕ್ಚುಲಿ ಹ್ಯಾಲೋಸೀನ್ ಅನ್ನ ಕೂಡ ನಾವು ದಾಟಿದ್ದೇವೆ, ನಮ್ಮನ್ನ ಆಂಥ್ರೋಪೋಸೀನ್ ಅಂತ ಕರೀತೇವೆ. ಬಟ್ ಅದು ಇನ್ನೂ ಕೂಡ ಅಪ್ಡೇಟ್ ಆಗ್ತಕ್ಕಂಥದ್ದು ಒಂದು ಬಾಕಿ ಇದೆ. ಸೊ ಹಾಗಿದ್ರೆ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಂದರ ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದೆ ಅಂದ್ರೆ ನಿಯೋಜೀನ್ ಪೀರಿಯಡ್ಗೆ ಸಂಬಂಧಪಟ್ಟಿದೆ. ಸೊ ನಿಯೋಜೀನ್ ಅನ್ನ ನಾವು ಮತ್ತೆ ಬ್ರೇಕ್ ಮಾಡಿದಾಗ ಸೊ ಅದು ಮತ್ತೆ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಡಿವೈಡ್ ಆಗುತ್ತೆ. ಆ ಸ್ಟೇಜ್ಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಸ್ಟೇಜ್ ಅನ್ನ ನಾವು ಮೆಸಿನಿಯನ್ ಸ್ಟೇಜ್ ಅಂತ ಕರಿತೇವೆ. ಸೊ ಈ ಒಂದು ಸ್ಟೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂದರವನ್ನ ಈಗ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಈ ಒಂದು ಕಂದರ ಸರಿಸುಮಾರು 7.246 ಮಿಲಿಯನ್ ಇಯರ್ಸ್ ಹೇಗೋ ರಚನೆ ಆಗಿರಬಹುದು ಅಂತಕ್ಕಂಥದ್ದು ವಿಜ್ಞಾನಿಗಳು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಟೈಮ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ ಡೈನೋಸಾರ್ಗಳು ಯಾವ ಒಂದು ಎರಾಗೆ ಸಂಬಂಧಪಟ್ಟಿದ್ದವು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಂದರದ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಕಂದರ ಪತ್ತೆ ಆಗಿರ್ತಕ್ಕಂಥದ್ದು ಮೆಡಿಟೇರಿಯನ್ ಸಿ ಒಳಗಡೆ ಪತ್ತೆ ಆಗಿರುತ್ತೆ. ಸೊ ಮೆಡಿಟೇರಿಯನ್ ಸಿ 21 ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಆ ಬಾರ್ಡರ್ಸ್ ಶೇರಿಂಗ್ ಕಂಟ್ರೀಸ್ ಯಾವ್ದು ಅಂತ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನೊಮ್ಮೆ ನೋಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈಗ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಕಂದರ ಯಾವ ರಾಷ್ಟ್ರದ ಬಳಿ ಪತ್ತೆ ಹಚ್ಚಿರ್ತಾರೆ ಅಂದ್ರೆ ಸಿಪ್ರಸ್ ಅಂತ ಹೇಳ್ತೇವೆ. ಸೊ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥ ವಿಜ್ಞಾನಿಗಳು ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಇದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದು ಎಷ್ಟು ಡೈಮೆನ್ಷನ್ ವೈಡ್ ಅಥವಾ ಅಗಲ ಇರುತ್ತೆ ಅಂದ್ರೆ 10 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ಸ್ ಅಗಲವಿರ್ತಕ್ಕಂಥ ಒಂದು ಕ್ಯಾನ್ಯಾನ್ ಆಗಿರುತ್ತೆ. ಯು ಕ್ಯಾನ್ ಇಮ್ಯಾಜಿನ್. ಸೊ 10 ಕಿಲೋಮೀಟರ್
ಕಿಲೋಮೀಟರ್ ವಿಸ್ತೀರ್ಣ ಅಥವಾ ಅಗಲವಿರ್ತಕ್ಕಂಥ ಒಂದು ಕಂದರವನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದು ನೀರಿನ ಮೇಲ್ಮೈನಿಂದ ಅಂದ್ರೆ ಸರ್ಫೇಸ್ ನಿಂದ 500 ಮೀಟರ್ಸ್ ಕೆಳಗಡೆ ಇರ್ತಕ್ಕಂಥ ಒಂದು ಕಂದರವನ್ನ ಇಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಈ ಒಂದು ಕಂದರಕ್ಕೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಎರಟೋಸ್ಥೆನಿಸ್ ಕ್ಯಾನ್ಯನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಯಾವಾಗ ಕ್ರಿಯೇಟ್ ಆಗಿದೆ ಅಂದ್ರೆ ಮೆಡಿಟೇರಿಯನ್ ಸಿ ಏನಿರುತ್ತೆ, ಸೊ ಈ ಒಂದು ಕ್ಯಾನ್ಯನ್ ಕ್ರಿಯೇಟ್ ಆದಾಗ ಮೆಡಿಟೇರಿಯನ್ ಸಿ ಲೆವೆಲ್ ಏನಿರುತ್ತೆ ಅದು ಡಿಕ್ರೀಸ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಲ್ಯಾಂಡ್ ಮೇಲಕ್ಕೆ ಬರುತ್ತೆ, ಸಿ ಕೆಳಗಡೆ ಹೋಗುತ್ತೆ. ಸೊ ಈ ಒಂದು ಕ್ಯಾನ್ಯನ್ ಕ್ರಿಯೇಟ್ ಆದಾಗ ಮೆಡಿಟೇರಿಯನ್ ಸಿ ಕೆಳಗಡೆ ಹೋಗಿರುತ್ತೆ. ಸೊ ಈ ಒಂದು ಮೆಡಿಟೇರಿಯನ್ ಸಿ ಕೆಳಗಡೆಗೆ ಹೋಗಿರುವ ಕಾರಣದಿಂದ ಅಲ್ಲಿನ ಒಂದು ಸೆಲಿನಿಟಿ ಅಥವಾ ಲವಣಾಂಶ ಅಂತ ನಾವೇನು ಹೇಳ್ತೇವೆ, ಸೊ ಅದು ಅತ್ಯಂತ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈಗಲೂ ಕೂಡ ಮೆಡಿಟೇರಿಯನ್ ಸಿ ಅನ್ನ ನಾವು ಹೈ ಸೆಲಿನಿಟಿ ವಾಟರ್ ಅಥವಾ ಅತ್ಯಂತ ಹೆಚ್ಚಿನ ಲವಣಾಂಶವನ್ನ ಹೊಂದಿರತಕ್ಕಂಥ ಒಂದು ಸಿ ಅಂತ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಬಿಮ್ಸ್ಟೆಕ್ ಆಕ್ವಾಟಿಕ್ಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯುತ್ತದೆ? ಸೊ ವೇರ್ ಇಸ್ ಬಿಮ್ಸ್ಟೆಕ್ ಆಕ್ವಾಟಿಕ್ಸ್ ಚಾಂಪಿಯನ್ಶಿಪ್ 2024 ಟೇಕಿಂಗ್ ಪ್ಲೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಬಿಮ್ಸ್ಟೆಕ್ ನ ವತಿಯಿಂದ ಈ ರೀತಿಯ ಒಂದು ಗೇಮ್ಸ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಆಕ್ವಾಟಿಕ್ಸ್ ಚಾಂಪಿಯನ್ಶಿಪ್ ಅಂತ ಕರಿತೇವೆ. ಸೊ ಈ ಒಂದು ಇವೆಂಟ್ ಅನ್ನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಿಮ್ಸ್ಟೆಕ್ ನ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವು ಆಕ್ವಾಟಿಕ್ ಚಾಂಪಿಯನ್ಶಿಪ್ ಅಂತ ಕರೀತೇವೆ. ಆಕ್ವಾಟಿಕ್ ಅಂತ ಏನು ಕರಿತೀವಿ ಅಂದ್ರೆ ಸೊ ಇದು ಜಲ ಕ್ರೀಡೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಬಿಮ್ಸ್ಟೆಕ್ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಇದನ್ನ ನಾವು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರೀತೇವೆ. ಸೊ ಇದರಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ನಮ್ಮ ಭಾರತ, ನೇಪಾಳ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ. ಸೊ ಈ ಒಂದು ರಾಷ್ಟ್ರಗಳನ್ನ ಹೊಂದಿರತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1997 1997ರಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ನ ಮುಖಾಂತರ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು, ರಾಷ್ಟ್ರಗಳ ಜೊತೆಗೆ ಒಂದು ಕೊಲಾಬರೇಷನ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಲ್ಲಿ ಪಾವರ್ಟಿ ಅಥವಾ ಬಡತನವನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಅಸೋಸಿಯೇಷನ್ ಅನ್ನ ಫಾರ್ಮ್ ಮಾಡಿರ್ತಾರೆ. ಸೊ ಈ ಒಂದು ಅಸೋಸಿಯೇಷನ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೊಟ್ಟ ಮೊದಲ ಬಾರಿಗೆ ಆಕ್ವಾಟಿಕ್ ಸ್ಪೋರ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬಿಮ್ಸ್ಟೆಕ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಬಿಮ್ಸ್ಟೆಕ್ ಮತ್ತು ಸಾರ್ಕ್ ಇವೆರಡರಲ್ಲೂ ಇರ್ತಕ್ಕಂಥ ಕಾಮನ್ ಕಂಟ್ರೀಸ್ ಅಥವಾ ಸಾಮಾನ್ಯವಾದ ರಾಷ್ಟ್ರಗಳು ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸ್ಪೋರ್ಟ್ ಅನ್ನ ನಾವು ಆಕ್ವಾಟಿಕ್ ಚಾಂಪಿಯನ್ಶಿಪ್ 2024 ಅಂತ ಕರಿತೇವೆ. ಸೊ ಈ ಒಂದು ಇವೆಂಟ್ ಅನ್ನ ಬಿಮ್ಸ್ಟೆಕ್ ನ ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಇವೆಂಟ್ ಹಿಸ್ಟಾರಿಕಲಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೂಡ ಒಂದು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಸೊ ಅದು ಕೂಡ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಆಗ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಯಾವಾಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಬಿಮ್ಸ್ಟೆಕ್ ಗೆ ಸಂಬಂಧಪಟ್ಟಂತೆ 2018 ಅಲ್ಲಿ ಒಂದು ಸಮಿಟ್ ಅಥವಾ ಶೃಂಗಸಭೆ ನಡೆದಾಗ ಸೊ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಇವೆಂಟ್ ಅನ್ನ ಈಗ 2024ರಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನವದೆಹಲಿಯಲ್ಲಿ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಸೊ ಇದು ಈ ಒಂದು ಇವೆಂಟ್ ಏನಿದೆ ಸೊ ಇದು 20 ವರ್ಷದ ಕೆಳಗಡೆ ಇರ್ತಕ್ಕಂಥವರಿಗೆ ಆ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವರಿಗೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸ್ಪೋರ್ಟ್ ಆಗಿರುತ್ತೆ. ಸೊ ಅಲ್ಲಿ ಸ್ವಿಮ್ಮಿಂಗ್, ಈಜಿನ ಒಂದು ಓಟ ಆಗಿರ್ಬೋದು, ವಾಟರ್ ಪೋಲೋ ಆಗಿರ್ಬೋದು, ಮತ್ತೆ ಡೈವಿಂಗ್ ಇವೆಂಟ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಒಂದು ಜಲ ಕ್ರೀಡೆ ಅಥವಾ ಜಲ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದ ಮೊದಲ ಮೀಸಲಾದ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸ್ಪೇಸ್ ಆಸ್ಟ್ರೋನಮಿ ಅಬ್ಸರ್ವರ್? ಸೊ ಇಲ್ಲಿ ಕೀ ವರ್ಡ್ ಏನು ಅಂದ್ರೆ ಡೆಡಿಕೇಟೆಡ್ ಅಂತ ಕರಿತೇವೆ. ಅಂದ್ರೆ ಅದನ್ನ ಯಾವ ಪರ್ಪಸ್ಗಾಗಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಲ್ಟಿಪರ್ಪಸ್ ಆಗಿರೋದಿಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗಾಗಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಬಾಹ್ಯಾಕಾಶದ ಒಂದು ಖಗೋಳ ವೀಕ್ಷಣಾಲಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೋಸ್ಯಾಟ್ ಅಂತ ಕರಿತೇವೆ. ಸೊ ಆಸ್ಟ್ರೋಸ್ಯಾಟ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಆಸ್ಟ್ರೋಸ್ಯಾಟ್ ಇವಾಗ ಬ್ಲಾಕ್ ಹೋಲ್ ಅಥವಾ ಕಪ್ಪು ಕುಳಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಕಪ್ಪು ಕುಳಿಯಲ್ಲಿ ಹೈ ಎನರ್ಜಿ ಎಕ್ಸ್ರೇಸ್ಗಳು ಇರೋದನ್ನ ಪತ್ತೆ ಮಾಡಿರುತ್ತೆ. ಸೊ ಈ ರೀತಿಯ ಒಂದು ಇನ್ವೆನ್ಷನ್ ಅಂದ್ರೆ ಬ್ಲಾಕ್ ಹೋಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಯ ಎಕ್ಸ್ರೇ ಕಿರಣಗಳನ್ನ ಹೊಂದಿರತಕ್ಕಂಥದ್ದನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಎಕ್ಸಾಂಪಲ್ ಆಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥದ್ದು ಆಸ್ಟ್ರೋಸ್ಯಾಟ್ ವತಿಯಿಂದ ಭಾರತ ದೇಶದ ಖಗೋಳ
ಖಗೋಳಶಾಸ್ತ್ರಜ್ಞರು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾ ಸ್ಪೇಸ್ ಟೆಲಿಸ್ಕೋಪ್ ಆಸ್ಟ್ರೋಸಾಟ್. ಸೊ ಆಸ್ಟ್ರೋಸಾಟ್ ಅನ್ನ ನಾವು ನಮ್ಮ ಭಾರತ ದೇಶದ ಬಾಹ್ಯಾಕಾಶದ ದೂರದರ್ಶಕ ಅಂತ ಕರಿತೇವೆ. ಸೊ ಅದರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಆಸ್ಟ್ರೋಸ್ಯಾಟ್ ಅಂತ ಕರಿತೇವೆ. ಸೊ ಇದೇನ್ ಮಾಡಿರುತ್ತೆ ಅಂದ್ರೆ ಎಕ್ಸ್ರೇಗಳನ್ನ ಫೈಂಡ್ ಔಟ್ ಮಾಡಿರುತ್ತೆ. ಎಲ್ಲಿ ಅಂದ್ರೆ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿಯಲ್ಲಿ ಫೈಂಡ್ ಔಟ್ ಮಾಡಿರುತ್ತೆ. ಸೊ ಆ ಒಂದು ಬ್ಲ್ಯಾಕ್ ಹೋಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಗ್ನಸ್ X1 ಅಂತ ಕರಿತೇವೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸಿಗ್ನಸ್ X1 ಅಂತಕ್ಕಂಥದ್ದು ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿಯ ಹೆಸರಾಗಿರುತ್ತೆ. ಸೊ ಬ್ಲ್ಯಾಕ್ ಹೋಲ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂದ್ರೆ ನಮ್ಮ ನಕ್ಷತ್ರಗಳ ಒಂದು ಜೀವಿತಾವಧಿ ಮುಗಿದಾಗ, ಅಂದ್ರೆ ಲೈಫ್ ಸೈಕಲ್ ಆಫ್ ದಿ ಸ್ಟಾರ್ ಎಂಡ್ ಆದಾಗ ಸೊ ಅದು ಸತ್ತೋಗುತ್ತೆ ಅಥವಾ ಡೆತ್ ಆಗುತ್ತೆ. ಆ ಡೆತ್ ಆದಾಗ ಫಾರ್ಮೇಶನ್ ಆಗ್ತಕ್ಕಂಥ ಒಂದು ರಚನೆಯನ್ನ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೇವೆ. ಸೊ ಈ ಒಂದು ಬ್ಲ್ಯಾಕ್ ಹೋಲ್ ನಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ಹೈ ಎನರ್ಜಿ ಎಕ್ಸ್ರೇಗಳನ್ನ ಇರೋದನ್ನ ಸೊ ಆಸ್ಟ್ರೋಸ್ಯಾಟ್ ಟೆಲಿಸ್ಕೋಪ್ ನ ಮುಖಾಂತರ ಈಗ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಸಿಗ್ನಸ್ X1 ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಒನ್ ಆಫ್ ದಿ ಫಸ್ಟ್ ಕನ್ಫರ್ಮ್ ಬ್ಲ್ಯಾಕ್ ಹೋಲ್ ಸಿಸ್ಟಮ್ ಅಂತ ಕರೀತೇವೆ. ಅಂದ್ರೆ ಈ ಕಪ್ಪು ಕುಳಿಗಳಲ್ಲಿ ಸೊ ದೃಢೀಕರಣಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಬ್ಲ್ಯಾಕ್ ಹೋಲ್ ಆಗಿ ನಾವು ಈ ಒಂದು ಸಿಗ್ನಸ್ X1 ಅನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಫಸ್ಟ್ ಕನ್ಫರ್ಮ್ ಬ್ಲ್ಯಾಕ್ ಹೋಲ್ ಯಾವುದು ಅಂತ ಕೇಳಿದಾಗ ಸಿಗ್ನಸ್ X1 ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಸಿಗ್ನಸ್ X1 ಅಂತಕ್ಕಂಥದ್ದು ಸೂರ್ಯನ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ 20 ಟೈಮ್ಸ್ ಲಾರ್ಜರ್ ಇರತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಮತ್ತೆ ಡಿಸ್ಟೆನ್ಸ್ ಅಂದ್ರೆ ನಮ್ಮ ಭೂಮಿ ಮತ್ತು ಸೂರ್ಯನ ನಡುವೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸೊ ಅದರ 400 ಟೈಮ್ಸ್ ದೂರದಲ್ಲಿರ್ತಕ್ಕಂಥ ಒಂದು ಬ್ಲ್ಯಾಕ್ ಹೋಲ್ ಆಗಿರುತ್ತೆ. ಸೊ ಇಷ್ಟು ದೂರದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಹೋಲ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ರೇಗಳನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆಸ್ಟ್ರೋಸ್ಯಾಟ್ ಮುಖಾಂತರ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಆಸ್ಟ್ರೋಸ್ಯಾಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸ್ಪೇಸ್ ಆಸ್ಟ್ರೋನಮಿ ಅಬ್ಸರ್ವೇಟರಿ ಅಂತ ಕರೀತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮೀಸಲಾದ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯ ಅಂತ ಕರೀತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2015 2015 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ 650 ಕಿಲೋಮೀಟರ್ಸ್ ದೂರಕ್ಕೆ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಎಷ್ಟು ಡಿಗ್ರಿ ಇನ್ಕ್ಲಿನೇಷನ್ ಇರುತ್ತೆ ಅಂದ್ರೆ ಸೊ ಆರ್ಬಿಟ್ ನ ಪ್ರಕಾರ ಇದು 6 ಡಿಗ್ರಿ ಇನ್ಕ್ಲಿನೇಷನ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅಬ್ಸರ್ವೇಟರಿ ಆಗಿರುತ್ತೆ. ಸೊ ಯಾವ ರಾಕೆಟ್ ನ ಮುಖಾಂತರ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ PSLV C30 ಮುಖಾಂತರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಸಿಸ್ಟಮ್ಗೆ ಒಂದು ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿ ವೇವ್ ಲೆಂತ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ವೇವ್ ಲೆಂತ್ ಗಳಲ್ಲಿ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಅದರ ಅರ್ಥ ಏನು ಅಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಇಂದ ಹಿಡಿದು ಗಾಮಾ ರೇಸ್ ವರೆಗೆ, ಅಂದ್ರೆ ನೇರಳಾತೀತ ಕಿರಣಗಳಿಂದ ಹಿಡಿದು ಗಾಮಾ ರೇಸ್ ವರೆಗೆ ವೀಕ್ಷಣೆಯನ್ನ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಸೊ ಈ ಸಿಸ್ಟಮ್ ಅನ್ನ ನಾವು ಆಸ್ಟ್ರೋಸ್ಯಾಟ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಹಾರಾಟವಿಲ್ಲದ ಆಲ್ಡಾಬ್ರಾ ರೈಲಿನ ವೈಜ್ಞಾನಿಕ ಹೆಸರೇನು? ಸೊ ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ದಿ ಫ್ಲೈಟ್ಲೆಸ್ ಆಲ್ಡಾಬ್ರಾ ರೈಲ್? ಸೊ ಆಲ್ಡಾಬ್ರಾ ರೈಲ್ ಅನ್ನೋದು ಒಂದು ರೈಲ್ ಅಲ್ಲ, ಸೊ ಇದು ಒಂದು ಪಕ್ಷಿಯ ಹೆಸರಾಗಿರುತ್ತೆ. ಸೊ ಈ ಒಂದು ಪಕ್ಷಿಯ ವೈಜ್ಞಾನಿಕ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ರೈಲೋಲಿಮ್ನಸ್ ಕುವಿಯೇರಿ ಆಲ್ಡಾಬ್ರಾನಸ್ ಅಂತ ಕರಿತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಫ್ಲೈಟ್ಲೆಸ್ ಬರ್ಡ್ ಅಥವಾ ಹಾರಲು ಸಾಮರ್ಥ್ಯವಿಲ್ಲದ ಒಂದು ಪಕ್ಷಿ ಆಗಿರುತ್ತೆ. ಅದರ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಕ್ಷಿಯನ್ನ ನಾವು ಆಲ್ಡಾಬ್ರಾ ರೈಲ್ ಅಂತ ಕರಿತೇವೆ. ಸೊ ಈ ಒಂದು ಆಲ್ಡಾಬ್ರಾ ರೈಲ್ ಅಂತಕ್ಕಂಥದ್ದು ಸೊ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಮಡಗಸ್ಕರ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗಕ್ಕೆ ನೇಟಿವ್ ಆಗಿರ್ತಕ್ಕಂಥ ಎಂಡೆಮಿಕ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇದು ಸರಿಸುಮಾರು 1,30,30,000 ವರ್ಷಗಳ ಹಿಂದೆ ಎಕ್ಸ್ಟಿಂಕ್ಟ್ ಅಥವಾ ನಶಿಸಿ ಹೋಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಬಟ್ ಈಗ ಇದೇ ಒಂದು ಗುಣಲಕ್ಷಣಗಳನ್ನ ಹೋಲ್ತಕ್ಕಂಥ ಇನ್ನೊಂದು ಪಕ್ಷಿ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಪಕ್ಷಿಗೂ ಕೂಡ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಆಲ್ಡಾಬ್ರಾ ರೈಲ್ ಅಂತ ನಾಮಕರಣ ಮಾಡಿರ್ತಾರೆ. ಐ ರಿಪೀಟ್ ಗೆ ಇದೇ ಪಕ್ಷಿ ಮತ್ತೆ ಕಾಣಿಸ್ಕೊಂಡಿಲ್ಲ. ಇದೇ ಪಕ್ಷಿಯ ಗುಣಗಳನ್ನ ಹೊಂದಿರತಕ್ಕಂಥ ಪಕ್ಷಿ 1,30,30,000 ವರ್ಷಗಳ ನಂತರ ಕಾಣಿಸ್ಕೊಂಡಿರುತ್ತೆ. ಸೊ ಆ ರೀತಿಯ ಒಂದು ಎವಲ್ಯೂಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಟಿರೇಟಿವ್ ಎವಲ್ಯೂಷನ್ ಅಂತ ಕರಿತೇವೆ. ಅಂದ್ರೆ ಪುನರಾವರ್ತಿತ ಎವಲ್ಯೂಷನ್ ಅಂತ ಕರಿತೇವೆ. ಇದು ಹೊಸ ಟರ್ಮ್ ಆಗಿರುತ್ತೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಟಿರೇಟಿವ್ ಎವಲ್ಯೂಷನ್ ಅಂತ ಕರಿತೇವೆ. ಇಟಿರೇಟಿವ್ ಎವಲ್ಯೂಷನ್ ಅಂದ್ರೆ ಆಲ್ರೆಡಿ ನಶಿಸಿ ಹೋಗಿರ್ತಕ್ಕಂಥ ಒಂದು ಪ್ರಭೇದ ಮತ್ತೊಮ್ಮೆ ಕಾಣಿಸುತ್ತೆ, ಬಟ್ ಅದು ಅದೇ ಪ್ರಭೇದ ಆಗಿರೋದಿಲ್ಲ. ಸೊ ನಶಿಸಿ ಹೋಗಿರ್ತಕ್ಕಂಥ ಪ್ರಭೇದಕ್ಕೆ ಇರ್ತಕ್ಕಂಥ ಫೀಚರ್ಸ್ ಅಥವಾ ಗುಣಲಕ್ಷಣಗಳನ್ನ ಸರಿಸುಮಾರು ಹೋಲ್ತಕ್ಕಂಥ ಒಂದು ಹೊಸ ಪ್ರಭೇದ ಉದ್ಭವವಾದ್ರೆ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಟಿರೇಟಿವ್ ಎವಲ್ಯೂಷನ್ ಅಂತ ಕರಿತೇವೆ. ಸೊ ಈ ಒಂದು ಆಲ್ಡಾಬ್ರಾ ರೈಲ್ ಅಂತಕ್ಕಂಥದ್ದು ಮಡಗಸ್ಕರ್ ನಲ್ಲಿ 1,30,30,000 ವರ್ಷಗಳ
ವರ್ಷಗಳ ಹಿಂದೆ ನಶಿಸಿ ಹೋಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈಗ ಈ ಭಾಗದಲ್ಲಿ ಇಲ್ಲೊಂದು ಅಟಾಲ್ ಇರುತ್ತೆ. ಅಟಾಲ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಅಟಾಲ್, ಸೊ ಇಲ್ಲಿ ನಾವು ಸೀ ಶೆಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೀ ಶೆಲ್ಸ್ ಅಂತಕ್ಕಂಥದ್ದು ಐಲ್ಯಾಂಡ್ಸ್ ಅಥವಾ ದ್ವೀಪಗಳನ್ನ ಹೊಂದಿರತಕ್ಕಂಥ ಒಂದು ಸಮೂಹವಾಗಿರುತ್ತೆ. ಸೊ ಇಂಡಿಯನ್ ಓಷನ್ ನಲ್ಲಿ ಇರ್ತಕ್ಕಂಥ ಸೀ ಶೆಲ್ಸ್ ನಲ್ಲಿ ಒಂದು ಅಲ್ಡಬ್ರಾ ಅಟಾಲ್ ಅಂತ ಇರುತ್ತೆ. ಸೊ ಅಲ್ಡಬ್ರಾ ಅಟಾಲ್ ನಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಅಲ್ಡಬ್ರಾ ಅಟಾಲ್ ಅಲ್ಲಿ ಕಂಡು ಬಂದಿರುವ ಕಾರಣದಿಂದ ಸೊ ಇದಕ್ಕೆ ಅಲ್ಡಬ್ರಾ ರೇಲ್ ಅಂತ ನಾಮಕರಣ ಮಾಡಿದ್ದಾರೆ. ಸೊ ಇದು ತನ್ನ ವೇ ಆಫ್ ಎವಲ್ಯೂಷನ್ ಅಲ್ಲಿ ಅಂದ್ರೆ ತನ್ನ ವಿಕಾಸದ ಹಾದಿಯಲ್ಲಿ ಅದು ಮೊದಲು ಫ್ಲೈಟ್ ಮಾಡ್ತಾ ಇತ್ತು, ಅಂದ್ರೆ ಆರುವ ಸಾಮರ್ಥ್ಯ ಇತ್ತು. ಸೊ ಈಗ ಅದಕ್ಕೆ ಆರುವ ಸಾಮರ್ಥ್ಯ ಇರೋದಿಲ್ಲ. ಸೊ ಅದು ಬಿಟ್ಟು ಎಲ್ಲ ಲಕ್ಷಣಗಳನ್ನ ಹೋಲ್ತಕ್ಕಂಥ ಒಂದು ಪಕ್ಷಿಯನ್ನ ಈಗ ಅಲ್ಡಬ್ರಾ ಅಟಾಲ್ ನಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಅಟಾಲ್? ಅಟಾಲ್ ಮತ್ತೆ ಇನ್ನೊಂದು ಟರ್ಮ್ ಇರುತ್ತೆ. ಸೊ ಅದನ್ನ ನಾವು ಲಗೂನ್ ಅಂತ ಕರಿತೇವೆ. ಸೊ ಅಟಾಲ್ಗೂ ಲಗೂನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸೊ ಒಂದು ಲಾರ್ಜ್ ವಾಟರ್ ಬಾಡಿ ಇರುತ್ತೆ. ಆ ಲಾರ್ಜ್ ವಾಟರ್ ಬಾಡಿಯಲ್ಲಿ ಒಂದು ಸ್ಮಾಲ್ ವಾಟರ್ ಬಾಡಿ ಸಪರೇಟ್ ಆಗುತ್ತೆ. ಸೊ ಈ ಒಂದು ಸಪರೇಷನ್ಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಡ್ ಅಥವಾ ಮಣ್ಣಿನಿಂದ ಅದು ಪ್ರತ್ಯೇಕವಾಗಬಹುದು, ಸ್ಯಾಂಡ್ ಅಥವಾ ಮರಳಿನಿಂದ ಪ್ರತ್ಯೇಕವಾಗಬಹುದು. ಸೊ ಮೂರನೇ ಆಪ್ಷನ್ ಏನು ಅಂದ್ರೆ ಕೋರಲ್ ರೀಫ್ಸ್ ಅಥವಾ ಹವಳದ ದಿಬ್ಬಗಳಿಂದ ಪ್ರತ್ಯೇಕವಾಗಬಹುದಾಗಿರುತ್ತೆ. ಸೊ ಯಾವಾಗ ಒಂದು ಲಗೂನ್ ಅಂದ್ರೆ ಮೇನ್ ವಾಟರ್ ಬಾಡಿಯಿಂದ ಸ್ಮಾಲ್ ವಾಟರ್ ಸಪರೇಟ್ ಆದ್ರೆ ಅದನ್ನ ನಾವು ಲಗೂನ್ ಅಂತ ಕರಿತೇವೆ. ಸೊ ಈ ಒಂದು ಲಗೂನ್ ಅನ್ನ ನಾವು ಅಟಾಲ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಈ ಒಂದು ಸಪರೇಷನ್ ಬಂದು ಕೋರಲ್ ರೀಫ್ಸ್ ಅಥವಾ ಹವಳದ ದಿಬ್ಬಗಳಿಂದ ಪ್ರತ್ಯೇಕವಾದರೆ ಮಾತ್ರ ಅದನ್ನ ಅಟಾಲ್ ಅಂತ ಕರಿತೇವೆ. ಮಣ್ಣಿನಿಂದ ಅಥವಾ ಮರಳಿನಿಂದ ಪ್ರತ್ಯೇಕವಾದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಗೂನ್ ಅಂತ ಕರಿತೇವೆ. ಸೊ ಈಗ ಸೀಶೆಲ್ಸ್ ಐಲ್ಯಾಂಡ್ಸ್ ನಲ್ಲಿ ಒಂದು ಅಲ್ಡಬ್ರಾ ಅಟಾಲ್ ಅಂತ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಅಲ್ಡಬ್ರಾ ಅಟಾಲ್ ನಲ್ಲಿ ಈ ಒಂದು ಪಕ್ಷಿ ಪತ್ತೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಆಸ್ ಐ ಟೋಲ್ಡ್ ಯು ಬಿಫೋರ್ 1,30,000 ವರ್ಷಗಳ ಹಿಂದೆ ಎಕ್ಸ್ಟಿಂಕ್ಟ್ ಆಗಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಈ ಒಂದು ಬರ್ಡ್ ಮತ್ತೆ ವಾಪಸ್ ಬರ್ಲಿಕ್ಕೆ ಯಾವ ಕಾರಣ ಅಂದ್ರೆ ಇಟರೇಟಿವ್ ಎವಲ್ಯೂಷನ್ ಅಂತ ಕರಿತೇವೆ. ಅಂದ್ರೆ ಪುನರಾವರ್ತಿತವಾಗಿ ಅದು ಎವಲ್ಯೂಷನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಕಂಡು ಬರ್ತಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಪಕ್ಷಿಯ ವೈಜ್ಞಾನಿಕ ಹೆಸರೇನು ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ನಿಮ್ಗೆ ತಿಳಿಸಿರ್ತೇನೆ. ಸೊ ಅದಾದ್ಮೇಲೆ ಈ ಒಂದು ಪಕ್ಷಿ ಏನಿದೆ, ಸೊ ಇದು ಚಿಕನ್ ಸೈಜ್ ಅಂದ್ರೆ ಒಂದು ಕೋಳಿ ಏನಿರುತ್ತೆ ಅಷ್ಟು ಗಾತ್ರವನ್ನ ಹೊಂದಿರತಕ್ಕಂತ ಒಂದು ಬರ್ಡ್ ಆಗಿರುತ್ತೆ. ಸೊ ಇದು ಎಲ್ಲಿಗೆ ಇಂಡಿಜಿನಸ್ ಆಗಿರುತ್ತೆ ಅಂದ್ರೆ ಮಡಗಸ್ಕರ್ಗೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಈಗ ಎಲ್ಲಿಗೆ ಮೈಗ್ರೇಟ್ ಆಗಿದೆ ಅಂದ್ರೆ ಸೊ ಅಲ್ಡಬ್ರಾಗೆ ಮೈಗ್ರೇಟ್ ಆಗಿದೆ. ನಾನು ಮ್ಯಾಪ್ ಅಲ್ಲಿ ತೋರಿಸಿರ್ತೇನೆ. ಸೊ ಮಡಗಸ್ಕರ್ ನ ಮೇಲೆ ನಾವು ಅಲ್ಡಬ್ರಾವನ್ನ ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಮೈಗ್ರೇಟ್ ಆಗಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಡಬ್ರಾ ಈಸ್ ಕೋರಲ್ ಅಟಾಲ್ ಅಂತ ಕರಿತೇವೆ. ಸೊ ನಿಮ್ಗೆ ಇವಾಗ ಕೋರಲ್ಗೂ ಮತ್ತೆ ಅಟಾಲ್ಗೂ ಮತ್ತೆ ಲಗೂನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಿರುತ್ತೆ. ಸೊ ಯಾವಾಗ ಒಂದು ಲಗೂನ್ ಕೋರಲ್ ರೀಫ್ಸ್ ಇಂದ ಸರೌಂಡ್ ಆಗಿರುತ್ತೆ ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಅಟಾಲ್ ಅಂತ ಕರಿತೇವೆ. ಸೊ ಈ ಒಂದು ಅಟಾಲ್ ಎಲ್ಲಿ ಫಾರ್ಮೇಶನ್ ಆಗಿದೆ ಅಂದ್ರೆ ಇಂಡಿಯನ್ ಓಷನ್ ಅಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಒಂದು ಇಂಡಿಯನ್ ಓಷನ್ ನ ಯಾವ ಭಾಗದಲ್ಲಿ ಅಂದ್ರೆ ಸೀ ಶೆಲ್ಸ್ ಅಂತ ನಾವೇನ್ ಹೇಳ್ತೇವೆ, ಸೀ ಶೆಲ್ಸ್ ಅಲ್ಲಿ ಅಲ್ಡಬ್ರಾ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಥವಾ ದ್ವೀಪಗಳು ಅಂತ ಇರುತ್ತೆ. ಸೊ ಆ ಒಂದು ಭಾಗದಲ್ಲಿ ಈ ಒಂದು ಅಟಾಲ್ ಫಾರ್ಮೇಶನ್ ಆಗಿರುತ್ತೆ. ಈ ಒಂದು ಅಟಾಲ್ ನಲ್ಲಿ ಈ ಪಕ್ಷಿ ಪತ್ತೆ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಈ ಒಂದು ಪಕ್ಷಿಗೆ ಅಲ್ಡಬ್ರಾ ರೇಲ್ ಅಂತ ಇದಕ್ಕೆ ನಾಮಕರಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತು ನಾವು ಕಲ್ತಿರ್ತಕ್ಕಂಥ ಹೊಸ ಪದವನ್ನ ನಾವು ಇಟರೇಟಿವ್ ಎವಲ್ಯೂಷನ್ ಅಥವಾ ಪುನರಾವರ್ತಿತ ವಿಕಸನ ಅಂತ ಕರಿತೇವೆ. ಪುನರಾವರ್ತಿತ ವಿಕಸನ ಅಂದ್ರೆ ಸೊ ನಾವು ಮಾತಾಡ್ತಕ್ಕಂಥ ಒಂದು ಸ್ಪೀಶೀಸ್ ಏನಾಗಿರುತ್ತೆ ಎಕ್ಸ್ಟಿಂಕ್ಟ್ ಅಥವಾ ಸಂಪೂರ್ಣವಾಗಿ ನಶಿಸಿ ಹೋಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇಟ್ ಕಮ್ಸ್ ಬ್ಯಾಕ್ ಅಗೇನ್. ಸೊ ಅದು ಮತ್ತೊಮ್ಮೆ ವಾಪಸ್ ಬರುತ್ತೆ. ಬಟ್ ವಾಪಸ್ ಬಂದಾಗ ಅದೇ ಪಕ್ಷಿ ಆಗಿರೋದಿಲ್ಲ ಅಥವಾ ಅದೇ ಪ್ರಭೇದವಾಗಿರೋದಿಲ್ಲ, ನಿಯರ್ ಐಡೆಂಟಿಕಲ್ ಆಗಿರುತ್ತೆ. ಅಂದ್ರೆ ಅದರ ಹತ್ತಿರಕ್ಕೆ ಸಂಬಂಧಪಟ್ಟಂತೆ ಸಮಾನ ಗುಣಲಕ್ಷಣಗಳುಳ್ಳ ಮತ್ತೊಂದು ಜೀವಿ ಪತ್ತೆ ಆದಾಗ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಟರೇಟಿವ್ ಎವಲ್ಯೂಷನ್ ಅಥವಾ ಪುನರಾವರ್ತಿತ ವಿಕಸನ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಕೇರಳದಲ್ಲಿ ಇತ್ತೀಚೆಗೆ ಪತ್ತೆಯಾದ ಶಿಲೀಂಧ್ರದ ಜಾತಿಯ ಹೆಸರೇನು? ಇದನ್ನು ಸಾಮಾನ್ಯವಾಗಿ ಹೇರಿ ಅರ್ತ್ ಟಂಗ್ ಎಂದು ಕರೆಯಲಾಗುತ್ತದೆ. ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಸ್ಪೀಶೀಸ್ ಆಫ್ ಫಂಗಸ್ ಇನ್ ಕೇರಳ ಕಾಮನ್ಲಿ ನೋನ್ ಆಸ್ ಹೇರಿ ಅರ್ತ್ ಟಂಗ್ ಅಂತ ಕರಿತೇವೆ. ಸೊ ಕೇರಳದಲ್ಲಿ ಒಂದು ಫಂಗಸ್ ಪತ್ತೆ ಆಗಿದೆ, ಇದನ್ನ ಹೇರಿ ಅರ್ತ್ ಟಂಗ್ ಅಂತ ಕರಿತೇವೆ. ಸೊ ಅದು ಯಾವ ಒಂದು ಏನಂತ ಅದನ್ನ ಕರೆಯಲಾಗುತ್ತದೆ ಅಥವಾ ಅದು ಯಾವ ಜಾತಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ನಾವು ಟ್ರೈಕೋಗ್ಲೋಸಮ್ ಅಂತ ಕರಿತೇವೆ. ಸೊ ಇದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಅಣಬೆ ಅಥವಾ ಮಶ್ರೂಮ್ ಏನಿರುತ್ತೆ ಸೊ ಅದನ್ನು ನಾವು ಶಿಲೀಂಧ್ರ ಅಥವಾ ಫಂಗಸ್ ಅಂತ ಕರಿತೇವೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹೊಸ
ಫಂಗಸ್ ಈಗ ಕೇರಳದಲ್ಲಿ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಫಂಗಸ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಹೇರಿ ಅರ್ತ್, ಅಂದ್ರೆ ಹೇರಿ ಅರ್ತ್ ಟಂಗ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಯಾವ ಸ್ಪೀಶೀಸ್ಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆಯಲ್ಲೇ ನಾವು ತಿಳ್ಕೊಂಡಿದ್ದೇವೆ. ಸೊ ಟ್ರೈಕೋಗ್ಲಾಸಮ್ ಸ್ಪೀಶೀಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಯಾವುದೇ ಫಂಗಸ್ ಆಗಿರ್ಬೋದು ಅಥವಾ ನಾವು ತಿಂತಕ್ಕಂಥ ಅಣಬೆ ಅಥವಾ ಮಶ್ರೂಮ್ ಆಗಿರ್ಬೋದು, ಅದು ಪ್ಲಾಂಟ್ ಅಥವಾ ಸಸ್ಯದ ವರ್ಗಕ್ಕೆ ಸೇರಿರೋದಿಲ್ಲ. ಸೊ ಅದು ಫೋಟೋಸಿಂಥಸಿಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದಿಲ್ಲ. ಕಾರಣ ಏನಂದ್ರೆ ಸೊ ಅದರಲ್ಲಿ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ವರ್ಣಕ ಇರುವುದಿಲ್ಲ. ಸೊ ಅದನ್ನ ನಾವು ನಾನ್ ಗ್ರೀನ್ ಪ್ಲಾಂಟ್ಸ್ ಅಂತ ಕರಿತೇವೆ, ಬಿಕಾಸ್ ಅದು ಪ್ಲಾಂಟ್ಸ್ ಕ್ಯಾಟಗರಿಗೆ ಬರದೇ ಇರತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಅದನ್ನ ನಾವು ಫಂಗಸ್ ಅಂತ ಕರಿತೇವೆ. ಅದಕ್ಕೆ ಆಟೋಟ್ರೋಪ್ ಆಗಿರೋದಿಲ್ಲ, ಅಂದ್ರೆ ಸ್ವಯಂ ಪೋಷಕವಾಗಿರೋದಿಲ್ಲ. ಅದರ ಅರ್ಥ ತನ್ನ ಆಹಾರವನ್ನ ತಾನೇ ತಯಾರಿಸತಕ್ಕಂಥ ಸಾಮರ್ಥ್ಯ ಹೊಂದಿರೋದಿಲ್ಲ. ಅದು ಹೆಟಿರೋಟ್ರೋಪ್ ಆಗಿರುತ್ತೆ, ಅಥವಾ ಪರಭಕ್ಷವಾಗಿರ್ತಕ್ಕಂಥ ಒಂದು ಜೀವಿಯನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಂಗಸ್ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೊಸ ಜೀವಿಯನ್ನ ಕೇರಳದಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜೀವಿ ಆಗಿರುತ್ತೆ. ಕಾರಣ ಏನು ಅಂದ್ರೆ ಸೊ ಈ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ ಸೊ ಅದನ್ನ ಸಾವಯವ ವಸ್ತುಗಳನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದಾದ್ಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫಂಗಸ್ ಈಗ ಏನ್ ಪತ್ತೆ ಆಗಿದೆ ಅದು ಬೇರೆ ಬೇರೆ ಬಣ್ಣಗಳಲ್ಲಿ ಇರುತ್ತೆ. ಬ್ಲಾಕ್, ಡಾರ್ಕ್ ಮತ್ತೆ ಬ್ರೌನ್ ಕಲರ್ ನಲ್ಲಿ ಇರ್ತಕ್ಕಂಥ ಒಂದು ಫಂಗಸ್ ಅನ್ನ ಸೊ ಈಗ ಕೇರಳದಲ್ಲಿ ಪತ್ತೆ ಹಚ್ಚಿರ್ತಾರೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ರೋಟೋರುವಾ ಸರೋವರ ಎಲ್ಲಿದೆ? ಸೊ ವೇರ್ ಇಸ್ ಲೇಕ್ ರೋಟೋರುವಾ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೋಟೋರುವಾ ಲೇಕ್ ಇರ್ತಕ್ಕಂಥದ್ದು ನ್ಯೂಜಿಲೆಂಡ್ ನಲ್ಲಿ. ಸೊ ಈ ಒಂದು ಲೇಕ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಸೊ ಈ ಒಂದು ಲೇಕ್ ನಲ್ಲಿ ಒಂದು ಜಿಯೋಗ್ರಾಫಿಕಲ್ ಫೆನಾಮಿನನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಆ ಒಂದು ಭೌಗೋಳಿಕ ವಿದ್ಯಮಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಡನ್ ಹೈಡ್ರೋಥರ್ಮಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅಥವಾ ಇದನ್ನ ನಾವು ಜಲಭೂಶಾಖ ವ್ಯವಸ್ಥೆಯನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ವಾಟ್ ಯು ಮೀನ್ ಬೈ ಜಲಭೂಶಾಖ ವ್ಯವಸ್ಥೆ ಅಂದ್ರೆ ಸೊ ನಮಗೆ ಗೊತ್ತು ಭೂಮಿಯ ರಚನೆಯಲ್ಲಿ ಮೇಲೆ ಕ್ರಸ್ಟ್ ಇರುತ್ತೆ ಅಥವಾ ತೊಗಟೆ ಇರುತ್ತೆ. ಸೊ ಕೆಳಗಡೆ ಇರ್ತಕ್ಕಂಥ ಒಂದು ಹಾಟ್ ಸಬ್ಸ್ಟೆನ್ಸಸ್ ಅನ್ನ ನಾವು ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತ ಕರಿತೇವೆ. ಸೊ ಅದು ಅತ್ಯಂತ ಹೆಚ್ಚಿನ ತಾಪಮಾನವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇವಾಗ ನೀರೇನಿರುತ್ತೆ ಅಂದ್ರೆ ನೀರಿನ ಒಳಗಡೆ ನಮ್ಮ ಭೂಮಿ ಏನಿರುತ್ತೆ ಅಥವಾ ಕಾಂಟಿನೆಂಟ್ ಏನಿರುತ್ತೆ. ಸೊ ಈ ಒಂದು ಭೂಮಿ ನಮ್ಮ ನೀರೇನಿರುತ್ತೆ, ನೀರು ಕೆಲವೊಂದು ಚಾನೆಲ್ಸ್ಗಳ ಮೂಲಕ ಇದು ಭೂಮಿಯ ಒಳಗಡೆ ಹೋಗುತ್ತೆ. ಸೊ ಇಲ್ಲೆಲ್ಲ ವಾಟರ್ ಬಾಡಿ ಇದೆ. ಸೊ ಅದರ ಕೆಳಗಡೆ ಭೂಮಿ ಏನಿರುತ್ತೆ ಸೊ ಅದರ ಒಳಗಡೆ ಏನಿರುತ್ತೆ ಅಂದ್ರೆ ಮ್ಯಾಗ್ಮಾ ಇರುತ್ತೆ. ಸೊ ಒನ್ಸ್ ದಿ ವಾಟರ್ ಎಂಟರ್ಸ್ ಇನ್ಸೈಡ್ ದಿ ಲ್ಯಾಂಡ್, ಇಲ್ಲಿರ್ತಕ್ಕಂಥ ಭೂಮಿಯ ಒಳಗಡೆ ಸೊ ನೀರು ಹೋದಾಗ ಸೊ ನೀರೇನಾಗುತ್ತೆ ಅಂದ್ರೆ ಮ್ಯಾಗ್ಮಾ ಜೊತೆಗೆ ಕಾಂಟ್ಯಾಕ್ಟ್ಗೆ ಬರುತ್ತೆ. ಸೊ ಮ್ಯಾಗ್ಮಾ ಜೊತೆಗೆ ಕಾಂಟ್ಯಾಕ್ಟ್ಗೆ ಬಂದಾಗ ಸೊ ಮ್ಯಾಗ್ಮಾ ಹೈ ಟೆಂಪರೇಚರ್ ಇರುವ ಕಾರಣದಿಂದ ದಿ ಟೆಂಪರೇಚರ್ ಆಫ್ ದಿ ವಾಟರ್ ಆಲ್ಸೋ ರೈಸಸ್. ಸೊ ನೀರಿನ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಟೆಂಪರೇಚರ್ ಜಾಸ್ತಿ ಆಗಿರ್ತಕ್ಕಂಥ ನೀರು ಮತ್ತೊಮ್ಮೆ ಮೇಲಕ್ಕೆ ಸ್ಪ್ರಿಂಗ್ಸ್ ಅಥವಾ ಚಿಲುಮೆಗಳ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಹೈಡ್ರೋಥರ್ಮಲ್ ಸಿಸ್ಟಮ್ ಅಂತ ಕರಿತೇವೆ ಅಥವಾ ಜಲಭೂಶಾಖ ವ್ಯವಸ್ಥೆ ಅಂತ ಕರಿತೇವೆ. ಸೊ ಈ ರೀತಿಯ ಜಲಭೂಶಾಖ ವ್ಯವಸ್ಥೆಯನ್ನ ನ್ಯೂಜಿಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಲೇಕ್ ನಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಆ ಒಂದು ಲೇಕ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸೊ ರೋಟೋರುವಾ ಲೇಕ್ ಅಂತ ಕರಿತೇವೆ. ರೋಟೋರುವಾ ಲೇಕ್ ಅನ್ನ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯೂಜಿಲ್ಯಾಂಡ್ ಅನ್ನ ನಾವು ಎರಡು ಪೀಸಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾರ್ತ್ ಐಲ್ಯಾಂಡ್ ಅಂತ ಕರಿತೇವೆ, ಇನ್ನೊಂದನ್ನ ಸೌತ್ ಐಲ್ಯಾಂಡ್ ಅಂತ ಕರಿತೇವೆ. ಸೌತ್ ಐಲ್ಯಾಂಡ್ ನಲ್ಲಿ ಬಹುತೇಕವಾಗಿ ನಾವು ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇಲ್ಲಿ ಹೈನುಗಾರಿಕೆ ಅಥವಾ ಕ್ಯಾಟಲ್ ಪಾಪ್ಯುಲೇಷನ್ ಹೆಚ್ಚಾಗಿ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಜಾಸ್ತಿ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ಸೊ ಇಲ್ಲಿ ಒಂದು ರಿವರ್ ಇರುತ್ತೆ, ಅದನ್ನ ನಾವು ವ್ಯಾಂಗುನಿ ರಿವರ್ ಅಂತ ಕರಿತೇವೆ. ಸೊ ವ್ಯಾಂಗುನಿ ರಿವರ್ ಅಂತ ಕರಿತೇವೆ. ಸೊ ವ್ಯಾಂಗುನಿ ರಿವರ್ ಅಂತಕ್ಕಂಥದ್ದು ಈ ಒಂದು ಹ್ಯೂಮನ್ ಸ್ಟೇಟಸ್ ಅಂತ ಕರಿತೇವೆ ಅಥವಾ ಹ್ಯೂಮನ್ ರೈಟ್ಸ್ ಅಥವಾ ಮನುಷ್ಯನಿಗೆ ಇರ್ತಕ್ಕಂಥ ಒಂದು ಜೀವಿತ ಹಕ್ಕು ಅಂತ ಹೇಳ್ತೇವೆ. ಸೊ ಆ ರೀತಿಯ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ರಿವರ್ ಅನ್ನ ನಾವು ನ್ಯೂಜಿಲ್ಯಾಂಡ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿಯ ಹಕ್ಕನ್ನ ನಮ್ಮ ಗಂಗಾ ನದಿಗೂ ಕೂಡ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಾರೆ, ಬಟ್ ಅದು ಸಕ್ಸಸ್ಫುಲ್ ಆಗಿರೋದಿಲ್ಲ. ಬಟ್ ವ್ಯಾಂಗುನಿ ರಿವರ್ ಅಂತ ನಾವೇನ್ ಹೇಳ್ತಾ ಇದ್ದೇವೆ ಸೊ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸೊ ಹ್ಯೂಮನ್ ರೈಟ್ಸ್ ಅಥವಾ ಜೀವಿತ ನದಿ ಅಂತಕ್ಕಂಥ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥ ನದಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ಇರ್ತಕ್ಕಂಥ ಒಂದು ಸಿ ಅನ್ನ ನಾವು ತಸ್ಮನ್ ಸಿ ಅಂತ ಕರಿತೇವೆ. ಸೊ ಈ ಕಡೆ ನಾವು ನೋಡ್ತಕ್ಕಂಥದ್ದು ಸೌತ್ ಪೆಸಿಫಿಕ್ ಸಿ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯೂಜಿಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ವೆಲ್ಲಿಂಗ್ಟನ್ ಅಂತ ಕರಿತೇವೆ. ಸೊ ಈ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ರೋಟೋರುವಾ ಲೇಕ್ ನಲ್ಲಿ ಸೊ ಈಗ ಒಂದು ಹೊಸ ವಿದ್ಯಮಾನವನ್ನ ನಾವು ಪತ್ತೆ ಹಚ್ಚಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನದ ಕಾರಣದಿಂದ ಪೂಲ್ಸ್ ಆಗಿರ್ಬೋದು ಅಥವಾ ಈ ಸ್ಪ್ರಿಂಗ್ಸ್ ಅಂತ ನಾವೇನ್
ಹೇಳ್ತೇವೆ ಅಂದ್ರೆ ಚಿಲುಮೆಗಳು, ಬಿಸಿ ನೀರಿನ ಬುಗ್ಗೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ವಿದ್ಯಮಾನದ ಕಾರಣದಿಂದ ಸೊ ಈ ರೀತಿಯ ಬುಗ್ಗೆಗಳನ್ನ ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ ವಾಟರ್ ಟೆಂಪರೇಚರ್ ಅಂದ್ರೆ ಇವಾಗ ವಾಟರ್ ಮೇಲೆಯಿಂದ ಕೆಳಗಡೆಗೆ ಬರುತ್ತೆ, ಮ್ಯಾಗ್ನಾ ಜೊತೆಗೆ ಅದು ಕಾಂಟ್ಯಾಕ್ಟ್ ಬರುತ್ತೆ, ಅಂದ್ರೆ ಶಿಲಾಪಾಕದೊಂದಿಗೆ ಅದು ಕಾಂಟ್ಯಾಕ್ಟ್ ಬರುತ್ತೆ. ಸೊ ಕಾಂಟ್ಯಾಕ್ಟ್ ಬಂದಾಗ ಅದರ ತಾಪಮಾನ ಹೆಚ್ಚಾಗಿ ಮತ್ತೆ ಮೇಲಕ್ಕೆ ಬರುತ್ತೆ. ಸೊ ಇವಾಗ ಮೇಲಿರ್ತಕ್ಕಂಥ ಟೆಂಪರೇಚರ್ ಅಂದ್ರೆ ಮೇಲಿರ್ತಕ್ಕಂಥ ಸರ್ಫೇಸ್ ಟೆಂಪರೇಚರ್ ಆಫ್ ದಿ ವಾಟರ್ ಯಾವಾಗಲೂ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕನ್ವೆನ್ಷನ್ ಕರೆಂಟ್ ಅಂತ ಕರೀತೇವೆ. ಸೊ ಮೇಲಿರ್ತಕ್ಕಂಥ ನೀರಿನ ತಾಪಮಾನ ಜಾಸ್ತಿ ಇದ್ದರೂ ಕೂಡ ಇಲ್ಲಿ ಅಬ್ಸರ್ವ್ ಆಗಿರ್ತಕ್ಕಂಥ ಇನ್ನೊಂದು ವಿದ್ಯಮಾನವೇನು ಅಂದ್ರೆ ಸೊ ತಳಭಾಗದಲ್ಲಿರ್ತಕ್ಕಂಥ ನೀರು ಇನ್ನೂ ತಂಪಾಗಿದೆ. ಸೊ ಎಷ್ಟು ತಂಪಾಗಿದೆ ಅಂದ್ರೆ 14 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಂಪಾಗಿರೋದನ್ನ ಸೊ ಈ ಒಂದು ಲೇಖನಲ್ಲಿ ನಾವು ಗಮನಿಸಬಹುದಾಗಿರ್ತಕ್ಕಂಥ ಇನ್ನೊಂದು ವಿದ್ಯಮಾನವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಭಾರತ್ ರಂಗ್ ಮಹೋತ್ಸವದ ಸಂದರ್ಭದಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಪರಿಚಯಿಸಿದ ಹೊಸ ಉಪಕ್ರಮ ಯಾವುದು? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ನ್ಯೂ ಇನಿಷಿಯೇಟಿವ್ ಇಂಟ್ರೊಡ್ಯೂಸ್ಡ್ ಬೈ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡ್ಯೂರಿಂಗ್ ಭಾರತ ರಂಗ್ ಮಹೋತ್ಸವ್? ಭಾರತ್ ರಂಗ್ ಮಹೋತ್ಸವ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಡೀತಕ್ಕಂಥ ಕಲೆಗೆ ಸಂಬಂಧಪಟ್ಟಂತೆ ಬೃಹತ್ ಆಗಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ಈಗ 25ನೇ ವರ್ಷದಲ್ಲಿ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಇದನ್ನ ನಮ್ಮ ಭಾರತ ದೇಶದಾದ್ಯಂತ ಅನೇಕ ಪ್ರದೇಶಗಳಲ್ಲಿ ಒಟ್ಟಿಗೆ ನಡೆಸ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಹೊಸ ಕಾನ್ಸೆಪ್ಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಂಗ್ ಹಾತ್ ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಥಿಯೇಟರ್ ಫೆಸ್ಟಿವಲ್, ಇದನ್ನ ನಾವು ಭಾರತ್ ರಂಗ್ ಮಹೋತ್ಸವ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ನಾಟಕೋತ್ಸವ. ಸೊ ಇದನ್ನ ನಾವು ಭಾರತ ರಂಗ್ ಮಹೋತ್ಸವ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ ಅಂದ್ರೆ ಗುಜರಾತ್ ನ ಕಚ್ ಡಿಸ್ಟ್ರಿಕ್ಟ್ ನಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ನಡೀತಾ ಇದೆ ಅಂತಲ್ಲ, ಸೊ ಇದು ಭಾರತ ದೇಶದ ಅನೇಕ ಭಾಗಗಳಲ್ಲಿ ನಡೀತಾ ಇದೆ. ಬಟ್ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಗುಜರಾತ್ ನ ಕಚ್ ನಲ್ಲಿ ಇದನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಇದು 21 ದಿನಗಳ ಒಂದು ಕಲ್ಚರಲ್ ಇವೆಂಟ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ 15 ಸಿಟೀಸ್ ಅಥವಾ 15 ನಗರಗಳಲ್ಲಿ ನಡೆಸಲಿಕ್ಕೆ ಸೊ ಈ ಒಂದು ಈವೆಂಟ್ ಅನ್ನ ಡಿಸೈಡ್ ಮಾಡಲಾಗಿರುತ್ತೆ. ದ 25th ಇಯರ್ ಆಫ್ ದಿಸ್ ಫೆಸ್ಟಿವಲ್. ಸೊ ಈ ಒಂದು ಹಬ್ಬ ಈಗ 25ನೇ ವರ್ಷವನ್ನ ಕಾಲಿಟ್ಟಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ರಂಗ್ ಹಾತ್ ಅಂತ ಕರಿತೇವೆ. ಸೊ ರಂಗ್ ಹಾತ್ ನ ಅರ್ಥ ಏನು ಅಂದ್ರೆ ಇದು ಏಮಿಂಗ್ ಟು ಕ್ರಿಯೇಟ್ ಏಷ್ಯಾಸ್ ಫಸ್ಟ್ ಗ್ಲೋಬಲ್ ಥಿಯೇಟರ್ ಮಾರ್ಕೆಟ್. ಅಂದ್ರೆ ಏಷ್ಯಾದಲ್ಲಿಯೇ ಜಾಗತಿಕವಾಗಿರ್ತಕ್ಕಂಥ ಒಂದು ಥಿಯೇಟರ್ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕಾರಣದಿಂದ ರಂಗ್ ಹಾತ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಸೊ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಫೆಬ್ರವರಿ 14ರಂದು ನಡೆಯಲಿರುವ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ಭಾರತೀಯ ಪ್ರಧಾನಮಂತ್ರಿಯವರನ್ನ ಗೌರವ ಅತಿಥಿಯಾಗಿ ಆಯ್ಕೆ ಮಾಡಲಾಗಿದೆ. ವಿಶ್ವ ಸರ್ಕಾರದ ಶೃಂಗಸಭೆ ಎಲ್ಲಿ ನಡೆಯುತ್ತದೆ? ಸೊ ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಇಸ್ ಪಾಯ್ಸ್ ಟು ಬಿ ದ ಗೆಸ್ಟ್ ಆಫ್ ಆನರ್ ಅಟ್ ದಿ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಆನ್ February 14. ಸೊ ವೇರ್ ಇಸ್ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಟು ಬಿ ಹೆಲ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಹೆಸರಲ್ಲೇ ಇದೆ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು, ಪಾಲಿಸಿ ಮೇಕರ್ಗಳು, ಸೊ ಎಲ್ಲಾ ಸ್ಟೇಕ್ ಹೋಲ್ಡರ್ಗಳು ಜಗತ್ತಿನಲ್ಲಿರ್ತಕ್ಕಂಥ ಒಂದು ಪ್ರೆಸ್ಸಿಂಗ್ ಇಶ್ಯೂಸ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆ ಎಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ದುಬೈನ UAE ಅಥವಾ UAE ನ ದುಬೈನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇವೆಂಟ್ ನಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಈ ಒಂದು ಇವೆಂಟ್ ಅನ್ನ ಅಡ್ರೆಸ್ ಮಾಡಲಾಗ್ತಾ ಇದ್ದಾರೆ. ಸೊ ಗೆಸ್ಟ್ ಆಫ್ ಆನರ್ ಆಗಿ ಇವರನ್ನ ಇನ್ವೈಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಎಲ್ಲಿ ನಡೆಯುತ್ತೆ? ದುಬೈನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಸೆಕೆಂಡ್ ಟೈಮ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು 2018ರಲ್ಲಿ. ಸೊ ಅದಾದ ನಂತರ ಈಗ 2024ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದ್ರೆ ಇದನ್ನ 2018ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2013ರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು 2018 ಮತ್ತೆ ಈಗ 2024ರಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅನ್ನು ನಾವು ಈ ಒಂದು ವೇದಿಕೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ಸಂಸ್ಥೆ ಅಥವಾ ಸಂಸ್ಥೆಗಳು ಭಾರತದಲ್ಲಿ ಹಿರಿಯ ನಾಗರಿಕ ಕಲ್ಯಾಣವನ್ನು ಕೇಂದ್ರೀಕರಿಸಿ ಇಂಡಿಯಾ ಏಜಿಂಗ್ ರಿಪೋರ್ಟ್ 2023 ಅನ್ನು ಸಿದ್ಧಪಡಿಸಿದೆ? ಸೊ ವಿಚ್ ಆರ್ಗನೈಸೇಷನ್
organization or organizations prepared the India Aging Report 2023 focusing on the welfare of senior citizens in India. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವೃದ್ಧರ ಸಂಖ್ಯೆಯನ್ನ ಕೌಂಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಒಂದು ಪ್ರೋಸೆಸ್ ಅನ್ನ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇವ್ರು ಕೊಡ್ತಕ್ಕಂಥ ರಿಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಏಜಿಂಗ್ ರಿಪೋರ್ಟ್ ಅಂತ ಕರಿತೇವೆ. ಸೊ ಈ ಒಂದು ವರದಿಯನ್ನ ತಯಾರಿ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಮತ್ತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೆನ್ಸಸ್ ಅಂತ ಕರಿತೇವೆ. ಅಂದ್ರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಮಾತ್ರ. ಸೊ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರು ಒಡಗೂಡಿ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಇಂಡಿಯಾ ಏಜಿಂಗ್ ರಿಪೋರ್ಟ್ ಅಂತ ಕರಿತೇವೆ. ಇದು 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಸೊ ಈ ವರದಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಹೈಲೈಟ್ಸ್ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಅಂದ್ರೆ ವೃದ್ಧರ ಜನಸಂಖ್ಯೆ 10.7% ಇರುತ್ತೆ. ಅದಕ್ಕೆ ನಮ್ಮ ಭಾರತವನ್ನ ಯಂಗ್ ನೇಷನ್ ಅಂತ ಕರಿತೇವೆ. ಅಂದ್ರೆ ಯುವಕರು ಹೆಚ್ಚಾಗಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಯಾವ ರಾಷ್ಟ್ರದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಸೊ ಅದರ ಅರ್ಥ ಏನು ಅಂದ್ರೆ ಯೂತ್ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದರಿಂದ ಆ ದೇಶದ ಆರ್ಥಿಕತೆ ಜಾಸ್ತಿ ಆಗುತ್ತೆ. ಯಾವ ದೇಶದಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಸೊ ಅವರು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಅದ್ರ ಜೊತೆಗೆ ಅವ್ರ ಮೇಲೆ ಎಕ್ಸ್ಟ್ರಾ ವೆಚ್ಚವನ್ನ ಸರ್ಕಾರ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದು ಬರ್ಡನ್ ಆಗಿ ಕೂಡ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಚೈನಾದಲ್ಲಿ ಸೊ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗಿರುವ ಕಾರಣದಿಂದ ಅವರು 1 ಚೈಲ್ಡ್ ಪಾಲಿಸಿ ಅಂತ ಮಾಡಿದ್ರು. ಮತ್ತೊಮ್ಮೆ ಈಗ 3 ಚೈಲ್ಡ್ ಪಾಲಿಸಿ ಅಂತ ಮಾಡ್ತಾ ಇದ್ದಾರೆ. ಸೊ ಇದು ಏಜ್ ಮತ್ತೆ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಪ್ರಸ್ತುತ ಭಾರತದಲ್ಲಿ 10.7% ಓಲ್ಡ್ ಏಜ್ ಪಾಪ್ಯುಲೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಬೈ 2050 ಅಂದ್ರೆ 2050ಕ್ಕೆ ತಲುಪುವ ವೇಳೆಗೆ ಇದು ಡಬಲ್ ಆಗುತ್ತೆ. ಅಂದ್ರೆ 20.8% ಅಷ್ಟು ಓಲ್ಡ್ ಏಜ್ ಪಾಪ್ಯುಲೇಷನ್ ಅನ್ನು ನಾವು ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸೆಂಚುರಿಯನ್ನ ನಾವು ಕಂಪ್ಲೀಟ್ ಮಾಡೋ ಹೊತ್ತಿಗೆ ಅಂದ್ರೆ 2100ಕ್ಕೆ ತಲುಪೋ ಹೊತ್ತಿಗೆ ನಮ್ಮ ಭಾರತ ದೇಶದಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ 36% ಇನ್ಕ್ರೀಸ್ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಫೈಂಡಿಂಗ್ ಏನು ಅಂದ್ರೆ ಸೊ ಈ ರಿಪೋರ್ಟ್ ನಲ್ಲಿ 4 years ಬಿಫೋರ್ 2050 ಅಂದ್ರೆ 2050ಕ್ಕೆ 4 ವರ್ಷಗಳ ಮುಂಚೆ ಅಂದ್ರೆ 2046ನೇ ಸಾಲಿಗೆ ದ ಪಾಪ್ಯುಲೇಷನ್ ಆಫ್ ಎಲ್ಡರ್ಲಿ ಇನ್ ಇಂಡಿಯಾ ವಿಲ್ ಬಿ ಹೈಯರ್ ದೆನ್ ದಿ ಪಾಪ್ಯುಲೇಷನ್ ಸೈಜ್ ಆಫ್ ದಿ ಚಿಲ್ಡ್ರನ್ ಬಿಲೋ 0 to 14 years ಅಂದ್ರೆ 0 ಇಂದ 14 ವರ್ಷ ವಯಸ್ಸಿನ ಮಕ್ಕಳಿಗಿಂತ ಓಲ್ಡ್ ಏಜ್ ಪಾಪ್ಯುಲೇಷನ್ 2046ಕ್ಕೆ ಮೊಟ್ಟ ಮೊದಲ ಬಾರಿಗೆ ಕ್ರಾಸ್ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ರಾಜ್ಯಗಳಲ್ಲಿ ಕೇರಳ ರಾಜ್ಯ ಪ್ರಸ್ತುತವಾಗಿ ಈ ಒಂದು ಓಲ್ಡ್ ಏಜ್ ಪಾಪ್ಯುಲೇಷನ್ ಅನ್ನ ಅತ್ಯಧಿಕವಾಗಿ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಮೇನ್ಸ್ ಆನ್ಸರ್ ರೇಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇನ್ಸ್ ಆಗಿರ್ಬೋದು ಮತ್ತೆ ಪ್ರಬಂಧ ಬರವಣಿಗೆ ಆಗಿರ್ಬೋದು ಸೊ ಇವೆಲ್ಲಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತವೆ. ಸೊ ಈ ಒಂದು ವರದಿಯನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಕಾರಣಗಳೇನು ಅಂದ್ರೆ ಸೊ ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅನ್ನ ಯೂಸ್ ಮಾಡ್ತಕ್ಕಂಥ ಒಂದು ಎಜುಕೇಶನ್ ಇರೋದಿಲ್ಲ. ಸೊ ಅದೊಂದು ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅವರಿಗೆ ಡೆಮೆನ್ಷಿಯಾ ಮತ್ತೆ ಆಲ್ಝೀಮರ್ಸ್ ಅಂತ ಕರಿತೇವೆ. ಅಂದ್ರೆ ಮರೆಗುಳಿ ರೋಗಗಳು ಜಾಸ್ತಿ ಬರುತ್ತೆ. ಸೊ ಅದನ್ನು ಕೂಡ ಸರ್ಕಾರ ಟೇಕ್ ಕೇರ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಸೆಬಿಲಿಟಿ ಆಗುತ್ತೆ. ಅಂದ್ರೆ ಅವ್ರಿಗೆ ನಡಿಲಿಕ್ಕೆ ಶಕ್ತಿ ಇರೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ. ಸೊ ಇವೆಲ್ಲವನ್ನ ಸರ್ಕಾರ ಅಧಿಕ ವೆಚ್ಚ ಭರಿಸಿ ಅವರನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಅದರಿಂದ ಅವ್ರ ಮೇಲೆ ಅವ್ರು ಏನ್ ಕೇರ್ ಗಿವಿಂಗ್ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಬರ್ಡನ್ ಹೆಚ್ಚಾಗೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಎಲ್ಲ ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಸೊ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಪ್ರಾವಿಷನ್ ಇರುತ್ತೆ. ಸೊ ಆ ಒಂದು ಪ್ರಾವಿಷನ್ ಯಾವುದು ಅಂದ್ರೆ ಆರ್ಟಿಕಲ್ 41 ಅಥವಾ ವಿಧಿ 41 ಅಂತ ಕರೀತೇವೆ. ಸೊ ವಿಧಿ 41 ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಪಬ್ಲಿಕ್ ಅಸಿಸ್ಟೆನ್ಸ್ ಅಂತ ಒಂದು ಪದ ಬರುತ್ತೆ. ಪಬ್ಲಿಕ್ ಅಸಿಸ್ಟೆನ್ಸ್ ಅಂದ್ರೆ ಸಾರ್ವಜನಿಕ ಸಹಾಯ ಅಂತ ಕರೀತೇವೆ. ಸಾರ್ವಜನಿಕ ಸಹಾಯವನ್ನ ಯಾರಿಗ್ ಮಾಡಬೇಕು ಅಂದ್ರೆ ಓಲ್ಡ್ ಏಜ್ ಅಥವಾ ವೃದ್ಧರು ಅಂತ ಕರೀತೇವೆ. ಸೊ ಇದು ಆರ್ಟಿಕಲ್ 41 ಅಲ್ಲಿ ಬೇರೆ ಬೇರೆ ಎಲ್ಲ ವಿಷಯಗಳಿರುತ್ತೆ. ಬಟ್ ನಾನಿಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಪಬ್ಲಿಕ್ ಅಸಿಸ್ಟೆನ್ಸ್ ಮತ್ತೆ ಓಲ್ಡ್ ಏಜ್ ಮಾತ್ರ ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಅಂಡರ್ ಡೆವಲಪ್ ಅನ್ಎಂಪ್ಲಾಯ್ಮೆಂಟ್, ಸಿಕ್ನೆಸ್ ಎಲ್ಲ ಬರುತ್ತೆ. ಸೊ ಅದನ್ನ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಓಲ್ಡ್ ಏಜ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು ಆರ್ಟಿಕಲ್ 41 ಅಲ್ಲಿ ನಾವು ಪ್ರಾವಿಷನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ 41 ಅಂತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಆಗಿರುತ್ತೆ. ಅಂದ್ರೆ ರಾಜ್ಯ ನೀತಿಯ
ನಿರ್ದೇಶಕ ತತ್ವಗಳೇನಿರುತ್ತೆ, ಸೊ ಅದರಲ್ಲಿ ಇದೊಂದು ಕಾನ್ಸೆಪ್ಟ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರಿತೇವೆ, ಅಂದ್ರೆ ಸಮಾಜವಾದಿ ತತ್ವಗಳು ಅಂತ ಕರಿತೇವೆ. ಸೊ ಈ ಒಂದು ತತ್ವಗಳ ಆಧಾರದ ಮೇಲೆ ಒಂದು ಪಬ್ಲಿಕ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥ ನಿರ್ಧಾರಗಳನ್ನ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರವನ್ನ DPSP ಅಡಿಯಲ್ಲಿ ನೀಡಲಾಗಿರುತ್ತೆ. ಸೊ DPSP ಅನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತಕ್ಕಂಥ ಒಂದು ಕಡ್ಡಾಯ ಇರೋದಿಲ್ಲ. ಸೊ ಇದೊಂದು ನಾನ್ ಜಸ್ಟಿಸಿಬಲ್ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರ ಜೊತೆಗೆ ವೃದ್ಧರನ್ನ ಕಾಪಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಂದು ಕಾಯ್ದೆ ಕೂಡ ಇರುತ್ತೆ. ಸೊ ಇದನ್ನ ನಾವು ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಅಂತ ಕರಿತೇವೆ. ಅಂದ್ರೆ ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007ರ ಅಡಿಯಲ್ಲೂ ಕೂಡ ಅವರನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ಸ್ 1999 ಅಂದ್ರೆ ನೀತಿಗಳ ಮೂಲಕ ಹಿರಿಯ ವ್ಯಕ್ತಿಗಳ ರಾಷ್ಟ್ರೀಯ ನೀತಿ ಅಂತ ಕೂಡ ಸ್ಥಾಪನೆ ಮಾಡಿರ್ತಾರೆ. ಇದು 1999ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪಾಲಿಸಿ ಆಗಿರುತ್ತೆ. ಸೊ ಅದರ ಜೊತೆಗೆ ಇತ್ತೀಚೆಗೆ ವೃದ್ಧರಿಗೆ ಸಂಬಂಧಪಟ್ಟಂತೆ ಅನೇಕ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಕೆಲವೊಂದು ಸ್ಕೀಮ್ಸ್ ಅನ್ನ ನಾವು ಹೇಳೋದಾದ್ರೆ ಅಟಲ್ ವಯೋ ಅಭ್ಯುದಯ ಯೋಜನಾ ಅಂತ ಕರಿತೇವೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಕರಿತೇವೆ, ಅಟಲ್ ಪೆನ್ಷನ್ ಯೋಜನಾ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್ ಆಗಿರ್ಬೋದು. ಸೊ ಇವೆಲ್ಲ ವೃದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಲೋಕಸಭೆಯು ಅಂಗೀಕರಿಸಿದ ಸಂವಿಧಾನ ಪರಿಶಿಷ್ಟ ಪಂಗಡಗಳ ಆದೇಶ ಮಸೂದೆ 2024ರ ಮೂಲಕ ಯಾವ ಜನಾಂಗೀಯ ಗುಂಪುಗಳಿಗೆ ಪರಿಶಿಷ್ಟ ಪಂಗಡಗಳ ಸ್ಥಾನಮಾನವನ್ನು ಒದಗಿಸಲಾಗುತ್ತಿದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಆಗಿರುತ್ತೆ. ಸೊ ಈ ಒಂದು ತಿದ್ದುಪಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವೊಂದು ಪಂಗಡಗಳನ್ನ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಈಗ ಸಪರೇಟ್ ಮಾಡ್ತಾ ಇದ್ದಾರೆ. ಸೊ ಆ ಹೊಸ ಪಂಗಡಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಹಾರಿ, ಪದಾರಿ, ಕೋಲಿ ಮತ್ತು ಗಡ್ಡ ಬ್ರಾಹ್ಮಣ ಅಂತ ಕರಿತೇವೆ. ಸೊ ಇವರನ್ನ ಇನ್ಮೇಲೆ ಜಮ್ಮು ಕಾಶ್ಮೀರ್ನಲ್ಲಿ ST ಗ್ರೂಪ್ ನಲ್ಲಿ ಸೇರಿಸ್ತಕ್ಕಂಥ ಒಂದು ಬಿಲ್ ಅನ್ನ ಪಾಸ್ ಮಾಡಿರೋದನ್ನ ನಾವು ಲೋಕಸಭೆಯಲ್ಲಿ ಈಗ ನೋಡಬಹುದಾಗಿರುತ್ತೆ. ಸೊ ಇವರಿಗೆ ಏನು ST ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಆ ಭಾಗದಲ್ಲಿರ್ತಕ್ಕಂಥ ST ಸ್ಟೇಟಸ್ ಅನ್ನ ಹೊಂದಿರತಕ್ಕಂಥ ಜನಾಂಗ ಅವ್ರನ್ನ ನಾವು ಗುಜ್ಜರ್ಸ್ ಮತ್ತೆ ಬಕರ್ವಾಲ್ಸ್ ಅಂತ ಕರಿತೇವೆ. ಸೊ ಇವ್ರಿಗೆ ಇಷ್ಟು ದಿನ ಏನು ಮೀಸಲಾತಿ ಅಥವಾ ರಿಸರ್ವೇಶನ್ ಕೊಡ್ತಾ ಇದ್ರು, ಸೊ ಅದರಲ್ಲಿ ಯಾವುದೇ ತೊಂದರೆ ಆಗದೆ ಹಾಗೆ ಈ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ಸೊ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತ್ ಬ್ರ್ಯಾಂಡ್ ಅಕ್ಕಿ ಎಲ್ಲಿ ಖರೀದಿಗೆ ಲಭ್ಯವಿರುತ್ತದೆ? ಸೊ ವೇರ್ ವಿಲ್ ಬಿ ಭಾರತ್ ಬ್ರ್ಯಾಂಡ್ ರೈಸ್ ಬಿ ಅವೈಲಬಲ್ ಫಾರ್ ಪರ್ಚೇಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರೀಯ ಭಂಡಾರ್, ನ್ಯಾಫೆಡ್, NCCF ಇವೆಲ್ಲದರಲ್ಲೂ ಈ ಒಂದು ಅಕ್ಕಿ ಲಭ್ಯವಿರುತ್ತೆ. ಸೊ ಈ ಒಂದು ಅಕ್ಕಿಯನ್ನ ಕೇಂದ್ರ ಸರ್ಕಾರದ ವತಿಯಿಂದ ಸೊ ಲಾಂಚ್ ಮಾಡಿರ್ತಿರ್ತಕ್ಕಂಥ ಒಂದು ರೈಸ್ ಆಗಿರುತ್ತೆ. ಸೊ ಈ ಒಂದು ರೈಸ್ ಅನ್ನ ನಾವು ಭಾರತ್ ರೈಸ್ ಅಂತ ಕರಿತೇವೆ. ಸೊ ಈ ಒಂದು ಬ್ರ್ಯಾಂಡ್ ನ ಅಡಿಯಲ್ಲಿ ಮುಂಚೆ ಭಾರತ್ ವೀಟ್ ಅನ್ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಈಗ ಕಡಿಮೆ ಬೆಲೆಯಲ್ಲಿ ಅಕ್ಕಿಯನ್ನ ನೀಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಅನ್ನ ನಾವು ಭಾರತ್ ರೈಸ್ ಅಂತ ಕರಿತೇವೆ. ಸೊ ಈ ಒಂದು ಭಾರತ್ ರೈಸ್ ಅನ್ನ ನಾವು ಎಲ್ಲಿ ಖರೀದಿ ಮಾಡಬಹುದು ಅಂದ್ರೆ ಕೇಂದ್ರೀಯ ಭಂಡಾರ ಅಂತ ಕರಿತೇವೆ. ಸೊ ಅಲ್ಲಿ ಖರೀದಿ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ನ್ಯಾಫೆಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟ್ ಫೆಡರೇಷನ್ಸ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟಗಳಲ್ಲಿ ಇದನ್ನ ಖರೀದಿ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಇದನ್ನ ನಾವು NCCF ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಖರೀದಿ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ರಿಟೇಲ್ ಔಟ್ಲೆಟ್ಸ್ ಗಳಲ್ಲಿ ಅಂದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಚಿಲ್ಲರೆ ಅಂಗಡಿಗಳಲ್ಲಿ ಮತ್ತೆ ಕಾಮರ್ಸ್ ಅಲ್ಲೂ ಕೂಡ ಈ ರೀತಿಯ ಅಕ್ಕಿಯನ್ನ ಖರೀದಿ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಅಕ್ಕಿ ಎಷ್ಟು ಕೆಪಾಸಿಟಿ ಬ್ಯಾಗ್ಸ್ ಗಳಲ್ಲಿ ಇರುತ್ತೆ ಅಂದ್ರೆ 5 kg ಮತ್ತೆ 10 kg ಬ್ಯಾಗ್ಸ್ ಗಳಲ್ಲಿ ಅಥವಾ ಚೀಲಗಳಲ್ಲಿ ಇದನ್ನ ಮಾರಾಟ ಮಾಡಲಾಗುತ್ತೆ. ಸೊ 1 kg ಅಕ್ಕಿಗೆ ಎಷ್ಟು ಬೆಲೆ ಇರುತ್ತೆ ಅಂದ್ರೆ 29 rupees per kg ಅಥವಾ 29 ರೂಪಾಯಿ 1 kg ಗೆ ಇರುತ್ತೆ. ಸೊ ಇಲ್ಲಿಗೆ ಮೇನ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಇಂಟರ್ನ್ಯಾಷನಲ್ ಡೇ ಆಫ್ ಝೀರೋ ಟಾಲರೆನ್ಸ್ ಟು ಫೀಮೇಲ್ ಜೆನೈಟಲ್ ಮ್ಯೂಟಿಲೇಷನ್ 2024 ಅಂದ್ರೆ ಈ ಒಂದು ಫೀಮೇಲ್ ಜೆನೈಟಲ್ ಅಥವಾ ಜನಾಂಗಾಂಗಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಊನಗೊಳಿಸುವಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ದಿನವನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹರ್ ವಾಯ್ಸ್ ಹರ್ ಫ್ಯೂಚರ್ ಅಂದ್ರೆ ಅವಳ ಧ್ವನಿ ಅವಳ ಭವಿಷ್ಯ ಅಂತಕ್ಕಂಥದ್ದು ಈ ವರ್ಷದ ಥೀಮ್
ಆಗಿರುತ್ತೆ. ಸೇಫರ್ ಇಂಟರ್ನೆಟ್ ಡೇ ಅಂದರೆ ಅಂತರ್ಜಾಲವನ್ನು ನಾವು ಸುರಕ್ಷಿತವಾಗಿ ಬಳಕೆ ಮಾಡ್ತಕ್ಕಂಥ ದಿನಾಂಕ. ಸೊ ಈ ಒಂದು ದಿನವನ್ನು ಕೂಡ ಫೆಬ್ರವರಿ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ ಟುಗೆದರ್ ಫಾರ್ ಅ ಬೆಟರ್ ಇಂಟರ್ನೆಟ್, ಅಂದರೆ ಒಟ್ಟಿಗೆ ಉತ್ತಮ ಇಂಟರ್ನೆಟ್ಗಾಗಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಪ್ರಶ್ನೆಗಳನ್ನು ನೋಡಿ ನೀವು ಕಮೆಂಟ್ಸಲ್ಲಿ ನಮಗೆ ಆನ್ಸರನ್ನು ತಿಳಿಸ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 and this is question number 2. So once again, so I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.